ಈ ನಿವೇಶನ ಹಂಚಿಕೆಯ ವ್ಯವಹಾರ ಏನಿದೆ 50-50 ಅನುಪಾತದಲ್ಲಿ ಈ ಹಿಂದೆಯೇ ಸರ್ಕಾರಕ್ಕೆ ಡಿಸಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ಪತ್ರವನ್ನ ಬರೀತಾರೆ. ಒಂದಲ್ಲ ಎರಡಲ್ಲ 15 ಪತ್ರವನ್ನ ಮೈಸೂರು ಜಿಲ್ಲಾಧಿಕಾರಿ ಅವರು ಬರೆದಿರ್ತಾರೆ. ಡಿಸಿ ಪತ್ರ ಬರೆದಿದ್ರು ಕೂಡ ಸರ್ಕಾರ ಕಡೆಗಣಿಸ್ತಾ ಅಥವಾ ಕಡೆಗಣಿಸೋ ರೀತಿಯಲ್ಲಿ ಮಾಡಿದ್ರ. ಫೆಬ್ರವರಿ 8ರಿಂದ ಮೂಡ ಆಯುಕ್ತರಾಗಿ ಸ್ಪಷ್ಟನೆಯನ್ನ ಕೇಳಿ ನಿರಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ತುರ್ತು ಕ್ರಮಕ್ಕೆ ಸಮಿತಿ ರಚಿಸಲು ಶಿಫಾರಸನ್ನ ಕೂಡ ಡಿಸಿ ಅವರು ಮಾಡಿರ್ತಾರೆ. ಸಾಕಷ್ಟು ಅಂಶಗಳನ್ನ ತಿಳಿಸಿ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಪತ್ರವನ್ನ ಬರೀತಾರೆ. ಆದ್ರೆ ಡಿಸಿ ಪತ್ರಕ್ಕೆ ಯಾವುದೇ ಉತ್ತರವನ್ನ ಆಯುಕ್ತರು ನೀಡೋದಿಲ್ಲ, ಯಾರು ಕೊಡೋದಿಲ್ಲ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕಾನೂನಾತ್ಮಕವಾಗಿ ಸಮಾನಾಂತರವಾಗಿ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಯಾಕೆ ಇದಕ್ಕೆಲ್ಲ ಉತ್ತರ ಸಿಕ್ಕಿಲ್ಲ? ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಈ ವಿಚಾರದಲ್ಲಿ ನಿರಂತರವಾಗಿ ಪಬ್ಲಿಕ್ ಟಿವಿ ಏನಿದೆ ಅದನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಒಂದಿಷ್ಟು ಪ್ರಶ್ನೆಗಳಿದಾವೆ, ಅವನ್ನ ಎತ್ತುವಂತ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಉತ್ತರವನ್ನ ಅದಕ್ಕೆ ಸಂಬಂಧಪಟ್ಟಂತವರು ಮಾನ್ಯ ಮುಖ್ಯಮಂತ್ರಿಗಳೇ ಕೊಡಬೇಕಾಗತ್ತೆ, ಅವ್ರ ಕುಟುಂಬದವರು ಕೊಡಬೇಕಾಗತ್ತೆ. ಬಟ್ ಈಗ ಪ್ರಶ್ನೆ ಬರ್ತಾ ಇರೋದು, ಈ 15 ಪತ್ರಗಳನ್ನ ಕೂಡ ಬರೆದರೂ ಸಹ ಇದನ್ನ ಸ್ಟಾಪ್ ಮಾಡುವಂತ ಕೆಲಸ, ಇದಕ್ಕೆ ತಡೆ ಒಡ್ಡುವಂತ ಕೆಲಸ, ಇದನ್ನ ಮೀರಿ ಹೋಗುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಬಹಳ ಪ್ರಭಾವಿ ಇರಬೇಕು ಅಂತ ಕಾಣಿಸುತ್ತೆ. ಆ ಪ್ರಭಾವಿ ಅನ್ನುವಂಥದ್ದು ಏನಾದ್ರೂ ಅಲ್ಲಲ್ಲಿ ಬಿಜೆಪಿ ಅವರು ಹೇಳೋ ರೀತಿಯಲ್ಲಿ ಆ ಹೆಸರು ಬರ್ತಾ ಇದೆಯಾ ಅಥವಾ ಬೇರೆ ಇನ್ಯಾವುದೋ ಕೂಡ ಡೈರೆಕ್ಷನ್ ಆಗ್ತಾ ಇದೆಯಾ? ಅರುಣ್, ನನಗೆ ಮಧ್ಯಾಹ್ನದ ಬುಲೆಟಿನ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ, ನನಗೆ ಈ ಪತ್ರಗಳು ಕೈ ಸಿಕ್ಕ ನಂತರದಲ್ಲಿ ಬಹಳ ಆಶ್ಚರ್ಯ ಆಗೋಯ್ತು ಅರುಣ್. ಡಿ ಸಿ ಅನ್ನುವಂಥದ್ದು ಜಿಲ್ಲೆಯ ಒಬ್ಬ ಕಸ್ಟೋಡಿಯನ್. ಅವರು 15 ಪತ್ರ ಬರೀತಾರೆ. ತನ್ನ ವ್ಯಾಪ್ತಿಯ ಜಿಲ್ಲೆಯಲ್ಲಿ ಇಂಥದ್ದೊಂದು ಬಹಳ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಹಲವು ದೂರುಗಳು ನನಗೆ ಬರ್ತಾ ಇದ್ದಾವೆ, ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ನಿರಂತರವಂಥ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರಕ್ಕೆ ಪ್ರಾಧಿಕಾರದ ಆಯುಕ್ತರು ಕೂಡ ಉತ್ತರವನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಆ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಕೂಡ ಉತ್ತರ ಕೊಡೋದಿಲ್ಲ ಅನ್ನೋದಾದರೆ ಡಿ ಸಿಯ ಮಾತಿಗೂ ಕೂಡ ಬೆಲೆ ಕೊಡದಂಥ ಪರಿಸ್ಥಿತಿಗಳು ಬಂದು ನಿಂತಿದೆ. ಅಲ್ಲಿಗೆ ಅಷ್ಟು ದೊಡ್ಡ ಮಟ್ಟದ ಪ್ರಭಾವ ಇದೆಯಾ ಈ ಒಂದು ಹಗರಣದಲ್ಲಿ? ಮತ್ತು ಈ ಹಗರಣದ ವ್ಯಾಪ್ತಿ ಯಾವಾಗ ವಿಸ್ತಾರವಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಂದರೆ ಅರುಣ್, ಡಿ ಸಿಯ 15 ಪತ್ರಗಳಿಗೂ ಕೂಡ ಉತ್ತರ ಕೊಡದೇ ಇದ್ರೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಅದೇ ದಿನೇಶ್ ಕುಮಾರ್ ಮುಂದುವರಿತಾರೆ. ಉತ್ತರ ಕೊಡದೇ ಇದ್ರೂ ಕೂಡ ಅವರು ಮುಂದುವರಿತಾ ಇದ್ದಾರೆ ಅನ್ನೋದಾದರೆ ಬೇರೆಯವರ ಪ್ರಭಾವ ಅಂದರೆ ಅವ್ರನ್ನ ಕಾಪಾಡ್ತಾ ಇರುವಂಥದ್ದು ಯಾರು? ಅಲ್ಲಿಗೆ ಹಗರಣದ ವ್ಯಾಪ್ತಿ ಕೇವಲ ಮೈಸೂರಿನ ವ್ಯಾಪ್ತಿಯಲ್ಲಿ ಮಾತ್ರ ಇಲ್ಲ ಅರುಣ್, ಈ ಹಗರಣದ ವ್ಯಾಪ್ತಿ ಬೆಂಗಳೂರನ್ನು ಕೂಡ ತಲುಪಿದೆ, ವಿಧಾನಸೌಧವನ್ನು ಕೂಡ ತಲುಪಿದೆ. ಇದು ಕೇವಲ ಸಚಿವರುಗಳು ಮಾತ್ರ ಅಲ್ಲ, ಮತ್ತು ಅದನ್ನು ಮೀರಿದಂಥ ಅಧಿಕಾರಿಗಳನ್ನು ಕೂಡ ಇದು ತಲುಪಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅರುಣ್. ಈಗ ಎಲ್ಲ ಆದೇಶಗಳನ್ನು ಕೂಡ ಮೀರಿ ಮುಖ್ಯಮಂತ್ರಿಗಳ ಫ್ಯಾಮಿಲಿಗಳಿಗೂ ಕೂಡ ಸೈಟ್ ಹಂಚಿಕೆ ಆಗಿರುವಂಥದ್ದು, ಅದರ ಜೊತೆಗೆ ಪ್ರಭಾವಿಗಳಿಗೂ ಕೂಡ ಸೈಟ್ ಹಂಚಿಕೆ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರೆ ಅರುಣ್, ಈಗ ಇಲ್ಲಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇರುವಂಥದ್ದು ಬಿಜೆಪಿಯವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಕಾಂಗ್ರೆಸ್ನ ಪ್ರಮುಖರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಈಗ ಇಲ್ಲಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇರುವಂತಹ ಮಾತು ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.